ನಮಸ್ತೆ. ನಾನಿವತ್ತು ಬೆಂಡೆಕಾಯಿ ಹುಳಿ ಹಾಗೆ ಬಿಸಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಾವು ತಿರುಪತಿಗೆ ಹೋಗಿ ಬಂದ ಮೇಲೆ ಪೂಜೆನ ಮಾಡಿದ್ದೆ, ಲಡ್ಡು ಪ್ರಸಾದನೆಲ್ಲ ಇಟ್ಟು. ನೋಡಿ, ಈ ಸ್ಥಳ ಬಂದು ತಿರುಪತಿಗೆ ಹೋಗೋಕ್ಕೂ ಮುಂಚೆ ಅಂದರೆ ಬೆಟ್ಟ ಹತ್ತೋದಕ್ಕೂ ಮುಂಚೆ ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ಪ್ರತಿಯೊಂದು ಬ್ಯಾಗು ಮತ್ತು ವೆಹಿಕಲ್ಸು ಇದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಇದನ್ನೆಲ್ಲ ದಾಟ್ಕೊಂಡೆ ನಾವು ಬೆಟ್ಟ ಹತ್ತಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಬೆಳಿಗ್ಗೆ 5:45, 6 ಗಂಟೆ ಆಗಿತ್ತು. ಆ ಸಮಯದಲ್ಲಿ ನಾವು ಆ ಸ್ಥಳದಲ್ಲಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬೆಟ್ಟ ಎಲ್ಲ. ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾನಿಲ್ಲಿ ಗುರುವಾರ ನೈಟ್ 1 ಗಂಟೆಗೆ ಬಂದ್ವಿ. ಶುಕ್ರವಾರ ಬೆಳಿಗ್ಗೆ ಎದ್ದಿದ್ದೆಲ್ಲ ಲೇಟ್ ಆಯಿತು. ಎದ್ದು ತಿಂಡಿನೆಲ್ಲ ಮುಗಿಸಿ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಬಟ್ಟೆನೆಲ್ಲ ಒಗೆದು, ಹಾಗೆ ಈ ತಿರುಪತಿ ಲಡ್ಡು ತಂದಿದ್ವಲ್ಲ ಅದನ್ನೆಲ್ಲ ಇಟ್ಟು ಪೂಜೆನ ಮಾಡಿದ್ವಿ. ಶನಿವಾರ ನಾವು ಈ ಪ್ರಸಾದನ ಒಂದಷ್ಟು ಜನಕ್ಕೆ ಕೊಟ್ವಿ. ಇದಾಗಿತ್ತು ತಿರುಪತಿಯಿಂದ ತಂದಿದ್ದಂಥ ಪ್ರಸಾದದ ಪೂಜೆ. ಅಲ್ಲಿ ನಾನು ಇದೊಂದು ಹೊಸ್ಲಿಗೆ ತಂದ್ಬಿಟ್ಟು ಈ ಕಪ್ಪೆ ಚಿಪ್ಪಿನ ಒಂದು ತೋರಣನ ತಂದಿದ್ದೆ. ಅದನ್ನು ಕೂಡ ಬಾಗಿಲಿಗೆ ಹಾಕ್ಕೊಂಡಿದ್ದೆ. ಶುಕ್ರವಾರನೇ ಹಾಕಿದೆ ನಾನು. ಇಲ್ಲಿ ನಮ್ಮ ಗಿಡದಲ್ಲಿ ಒಂದಷ್ಟು ಬೆಂಡೆಕಾಯಿಗಳು ಬಿಟ್ಟಿದ್ವು. ಅದರಿಂದ ನಾನು ಬೆಂಡೆಕಾಯಿ ಹುಳಿನ ಮಾಡಿದ್ದೆ. ಮೊದಲಿಗೆ ಇದನ್ನು ಸ್ವಲ್ಪ ತೊಳೆದು ಅದನ್ನೆಲ್ಲ ಒರೆಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡೆ. ನೋಡಿ ಎಷ್ಟು ಎಳೆಯದಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಫ್ರೆಶ್ ಆಗಿತ್ತು. ಅಲ್ಲಿ ಸಾಂಬಾರು ಮಾಡಿರುವಂಥದ್ದು ಗಿಡದಲ್ಲಿ ಕಿತ್ಕೊಂಡು ಬಂದು ಒಂದಷ್ಟು ಗಿಡಗಳು ಹಾಕಿದ್ವಿ. ಅದರಲ್ಲಿ ಇಷ್ಟು ಬೆಂಡೆಕಾಯಿ ಸಿಕ್ಕಿತ್ತು. ತುಂಬಾ ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಾಗಿತ್ತು ಬೆಂಡೆಕಾಯಿ ಹುಳಿ. ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಬನ್ನಿ, ಇದಾದಮೇಲೆ ಹೇಗೆ ಮಾಡೋದು ಬೆಂಡೆಕಾಯಿ. ಮೊದಲಿಗೆ ಒಂದು ಬಾಣಲಿನ ಇಟ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡಬೇಕಾಗತ್ತೆ. ಕೆಲವರು ಬೆಂಡೆಕಾಯಿನ ಹಾಗೇ ಹುರಿತಾರೆ, ಎಣ್ಣೆ ಏನೂ ಹಾಕೋದಿಲ್ಲ, ಹಾಗೆ ಹುರಿದು ಸಪ್ರೇಟಾಗಿ ಇಟ್ಕೋತಾರೆ. ಕೆಲವರು ಹುಣಸೆಹಣ್ಣು ಹುಳಿ ಜೊತೆ ಹುರಿದಿಟ್ಕೊತಾರೆ. ಬಟ್ ನನಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ. ನನಗೆ ಈ ರೀತಿಯೇ ಮಾಡಿ ಅಭ್ಯಾಸ. ಈ ಎಣ್ಣೆ ಈರುಳ್ಳಿ ಜೊತೆ ಫ್ರೈ ಮಾಡಿದ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಈ ರೀತಿಯೇ ಮಾಡ್ಕೊತೀನಿ ಯಾವಾಗಲೂ. ಇದರಿಂದ ಪಲ್ಯ ಕೂಡ ಮಾಡ್ಬೋದು. ಅದು ಕೂಡ ಒಂದಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಆ ಪಲ್ಯದ ವಿಡಿಯೋನೂ ಕೂಡ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಬೇಯ್ತಾ ಇದೆ. ಇದು ಬೆಂದ ನಂತರ ನಾವು ಬೆಂಡೆಕಾಯಿನ ಹಾಕೋಬೇಕಾಗತ್ತೆ. ಈ ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಎದೆ ನೋವಿಗಂತೂ ಭಾಳನೇ ಒಳ್ಳೆಯದು ಈ ಬೆಂಡೆಕಾಯಿ. ನೋಡಿ, ಈರುಳ್ಳಿ ಎಲ್ಲ ಮೆತ್ತಗಾಗಿದೆ. ಇವಾಗ ನಾನು ಬೆಂಡೆಕಾಯಿನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ. ಇದು ಸ್ವಲ್ಪ ಅಂಟು ಆಗಿರುತ್ತೆ ಹುರಿಬೇಕಾದ್ರೆ. ಆ ಅಂಟಿನ ಅಂಶ ಎಲ್ಲ ಹೋಗಬೇಕಾಗತ್ತೆ. ಅಲ್ಲಿ ತನಕನೂ ಹುರ್ಕೊಬೇಕಾಗತ್ತೆ. ಇದನ್ನು ನಾನು ಸಿಮ್ಮಲ್ಲಿಟ್ಟು ಸ್ವಲ್ಪ ಒಂದಷ್ಟೊತ್ತು ರೋಸ್ಟ್ ಮಾಡಿ ಸ್ಟವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಆವಾಗ ಇದು ಸ್ವಲ್ಪ ಮೆತ್ತಗಾಗಿ ಬೇಗ ಬೇಯ್ಕೊಳ್ಳುತ್ತೆ. ಹಾಗೆ ಇದು ಅಂಟಿನ ಅಂಶನೂ ಕೂಡ ಬೇಗನೆ ಹೋಗುತ್ತೆ. ಒಂದೆರಡು ಸಲ ಆ ರೀತಿ ಮಾಡೋದ್ರಿಂದ ಬೇಗ ಅಂಟು ಹೊರ್ಟೋಗುತ್ತೆ. ನೋಡಿ, ಇದು ಅಂಟು ಬಿಡ್ತಾ ಇದೆ. ಇದಾದಮೇಲೆ ನಾನು ಒಂದೆರಡು ಸಲ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡು ಫ್ರೈ ಮಾಡಿಕೊಂಡೆ.
ನೋಡಿ ಇದಾಗಿದೆ. ಇವಾಗ ಈ ರೀತಿ ಅಂಟೆಲ್ಲ ಬಿಟ್ಟಿದೆ ನೋಡಿ. ಇದಾದಮೇಲೆ ನಾವಿಲ್ಲಿ ಇದನ್ನು ಸ್ಟವ್ ಆಫ್ ಮಾಡೋಕ್ಕೆ ಬಿಟ್ಟು ಅದು ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ. ಇಲ್ಲಿ ನಾನು ಅವರೆಕಾಳನ್ನು ಕೂಡ ಹುರ್ಕೋತಾ ಇದ್ದೀನಿ. ನಾನು ಇಲ್ಲಿ ಬೆಂಡೆಕಾಯಿ ಹುಳಿಗೆ ಅವರೆಕಾಳನ್ನ ಹಾಕ್ತೀನಿ ಯಾವಾಗ್ಲೂ. ಸೊ ಅದಕ್ಕೋಸ್ಕರ ಈ ಅವರೆಕಾಳು ಸಹ ಹುರ್ಕೋತಾ ಇದ್ದೀನಿ. ನೋಡಿ ಇದು ಬಾಯಿ ಬಿಡಬೇಕು ಹುರಿಯುವಾಗ. ಹುರಿದಾದ್ಮೇಲೆ ಹೇಗೆ ಕಂಡುಹಿಡಿಯೋದು ಹುರಿದಾಗಿದೆ ಅಂತ ಅಂದರೆ ನೋಡಿ ಈ ರೀತಿ ಬಾಯಿ ಬಿಡಬೇಕಾಗತ್ತೆ. ಅಲ್ಲಿ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇರಬೇಕು. ನೋಡಿ ಇಲ್ಲಿ ನಾನು ಮಸಾಲೆಗೆ ಅದನ್ನು ಹುಳಿ ಮಸಾಲೆಗೆ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಂದು ಈರುಳ್ಳಿ 2 ಟೊಮೆಟೊನ ಹಾಕ್ಕೊಂಡು ರುಬ್ಕೊಡ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ರುಬ್ಕೊಂಡು ಒಂದು ಪೇಸ್ಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ನೋಡಿ ಮಸಾಲೆ ರೆಡಿಯಾಗಿದೆ. ಇವಾಗ ಈ ಬೆಂಡೆಕಾಯಿ ಕೂಡ ತಣ್ಣಗಾಗಿದೆ. ಈ ತಣ್ಣಗಾದ್ಮೇಲೆ ಮಸಾಲೆ ಹಾಕಬೇಕು, ಆವಾಗ ಚೆನ್ನಾಗಿರುತ್ತೆ ಟೇಸ್ಟು. ಬಿಸಿಯಾಗಿದ್ದಾಗ ಹಾಕ್ಬಾರ್ದು. ನಾನು ಮೊದಲಿಗೆ ಇಲ್ಲೊಂದು 2 ಸ್ಪೂನು ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ರುಬ್ಬಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ. ಇದಕ್ಕೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡಿ ಇಡಬೇಕಾಗತ್ತೆ. ಇದು ಚೆನ್ನಾಗಿ ಒಂದು 5-6 ಕುದಿಬೇಕು. ನಮಗೆ ಎಷ್ಟು ಗಟ್ಟಿ ಬೇಕಾ ಇಲ್ಲ ತೆಳುವಾಗಿ ಬೇಕಾ, ಹಾಗೆ ನಮ್ಮ ಅಳತೆಗೆ ತಕ್ಕಂತೆ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಇಷ್ಟು ಇದಾಗಿ ಮಾಡಿದ್ದೀನಿ, ತೆಳುವಾಗಿ. ಜಾಸ್ತಿ ಗಟ್ಟಿನೂ ಇಲ್ಲ ಹಾಗೆ ತೆಳುವೂ ಇಲ್ಲ ಅನ್ನೋ ರೀತಿಯಾಗಿ ಮಾಡಿದ್ದೀನಿ. ಇದು ಮುದ್ದೆಗಾಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಕೂಡ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಒಂದು 5-6 ಕುದಿಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ನಾವಿಲ್ಲಿ ಒಂದು ಸ್ವಲ್ಪ ಹಾಗೆ ಮುದ್ದೆ ಮಾಡೋದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಅವರೆಕಾಳನ್ನು ಸಹ ಈಗಲೇ ಹಾಕ್ಬಿಡ್ತೀನಿ, ಅದು ಕುದಿಯೋಕ್ಕೂ ಮುಂಚೆ ಒಟ್ಟಿಗೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ ಇವಾಗ ಸ್ವಲ್ಪ ಕೈ ಆಡಿಸಿ ಇದನ್ನು ಬೇಯೋದಕ್ಕೆ ಬಿಡೋಣ. ನೋಡಿ ಈ ನೋಡಿ ಅದಕ್ಕೆ ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ. ಈಗ ಕುದೀತಾ ಇದೆ, ಇದು ಚೆನ್ನಾಗಿ ಸ್ವಲ್ಪ ಕುದೀಲಿ. ಅಷ್ಟೊತ್ತಿಗೆ ನಾನಿಲ್ಲಿ ಮುದ್ದೆಗೆ ಇಟ್ಕೊತೀನಿ. ಒಂದು ಮುದ್ದೆ ಪಾತ್ರೆನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 2 ಲೋಟ ಆಗುವಷ್ಟು ನೀರನ್ನ ಹಾಕೋತೀನಿ. ಕೆಲವರು ಬರೀ ರಾಗಿ ಮುದ್ದೆನ ಮಾಡೋದಕ್ಕೆ ಬರಲ್ಲ, ಅವ್ರಿಗೆ ನಾನಿಲ್ಲಿ ಮುದ್ದೆನ ಹೇಳ್ಕೊಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು. 2 ಲೋಟ ನೀರು ಕಾಯೋಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಸಾಂಬಾರು ಕೂಡ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹುಳಿನ ಕಲಸಿ ಹಾಕೋತಾ ಇದ್ದೀನಿ. ಹುಳಿ ಆಗಿರೋದ್ರಿಂದ, ಇದು ಬೆಂಡೆಕಾಯಿ ಹುಳಿ ಆಗಿರೋದ್ರಿಂದ ಹುಣಸೆಹಣ್ಣಿನ ಅವಶ್ಯಕತೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಹುಣಸೆಹಣ್ಣು ಹುಳಿ ಕೂಡ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಸ್ವಲ್ಪ 1-2 ಕುದ್ರೆ ಸಾಕಾಗುತ್ತೆ. ಇದು ಜಾಸ್ತಿ ಕುದಿಸ್ಬಾರ್ದು. ಇದು ಲಾಸ್ಟಿಗೆ 1-2 ಕುದಿಯೋ ಟೈಮ್ಗಷ್ಟೇ ನಾವು ಹುಣಸೆಹಣ್ಣು ಹಾಕ್ಕೊಂಡು 1-2 ಕುದಿಸ್ಬಿಟ್ಟು ಆಫ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಒಂಥರ ತಿನ್ನೋದಕ್ಕಾಗಲ್ಲ, ಆ ರೀತಿ ಆಗಿಬಿಡುತ್ತೆ. ಜಾಸ್ತಿ ಕುದಿಸ್ಬಾರ್ದು. ನೋಡಿ ಇಲ್ಲಿ ನೀರು ಕೂಡ ಕಾಯ್ದಿದೆ ಮುದ್ದೆಗೆ. ನಾನು ಈ ಮುದ್ದೆ ನೀರು ಕುದಿಯೋವಾಗ ಇದಕ್ಕೆ 1 ಸ್ಪೂನು ಎಣ್ಣೆ ಹಾಕೋತೀನಿ, 1 ಸ್ಪೂನ್ ಅಥವಾ 1/2 ಸ್ಪೂನ್. ಆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಲ್ಟನ್ನ ಹಾಕೋತೀನಿ. ಇದಾದಮೇಲೆ ನಾನಿಲ್ಲಿ ಒಂದು 2.5 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕೋತೀನಿ. ಇದು ಜಾಸ್ತಿ ಉರಿಯಲ್ಲೇ ಇಟ್ಕೊಂಡು ನಾವು ಮುದ್ದೆನ ತೋಳಿಸ್ಬೇಕಾಗತ್ತೆ. ಜಾಸ್ತಿ ಉರಿಯಲ್ಲಿ ಮುದ್ದೆನ ತೋಳಿಸೋದ್ರಿಂದ ಮುದ್ದೆ ಬೇಗ ಬೆಂದ್ಕೊಳ್ಳುತ್ತೆ, ಹಾಗೆ ಹೊಂದ್ಕೊಳ್ಳುತ್ತೆ ಕೂಡ. ನೋಡಿ ಈ ರೀತಿ ಪಟ ಪಟ ಕೈ ಆಡಿಸ್ಬೇಕಾಗುತ್ತೆ. ನನ್ನಲ್ಲಿ ಅದನ್ನು ತೋರಿಸೋದಕ್ಕಾಗಲಿಲ್ಲ. ನೋಡಿ ಈ ರೀತಿ ಆಗಿದೆ. ಇದು ಇನ್ನೂ ಸ್ವಲ್ಪ ಹೊಂದಿಸ್ಬೇಕು. ನೋಡಿ ಬೇಯ್ತಾ ಇದೆ. ಒಂದು ಸಲ ಆಗಿದೆ, ಈಗ ಅದು ಇನ್ನೂ ಸ್ವಲ್ಪ ಬೇಯಬೇಕು. ನೋಡಿ ಈ ರೀತಿ ಆಗಿದೆ ಮುದ್ದೆ. ಈ ರೀತಿಯಾಗಿ ಚೆನ್ನಾಗಿ ಹೊಂದಿಸ್ಬೇಕು, ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ಗಮ್ಮಂತ
ಘಮ ಬರುತ್ತೆ, ಮುದ್ದೆ ಬೇಯ್ತಾ ಇರೋ ಘಮ, ಅಲ್ಲಿ ತನಕ ನಾವು ಹೊಂದಿಸ್ಕೊಂಡು ಸ್ವಲ್ಪ ಬೇಯಿಸ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಒಂದು ಗಂಟು ಸಹ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ. ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ ಕೈಗೆ ಅಂಟಬಾರ್ದು, ತೇವ ಮಾಡಿಕೊಂಡು ಮುಟ್ಟಿದಾಗ ಇದು ಕೈಗೆ ಯಾವುದೇ ರೀತಿ ಗಂಟು ಕೂಡ ಸಿಗಬಾರ್ದು, ಹಾಗೆ ಕೈಗೂ ಕೂಡ ಅಂಟಬಾರ್ದು. ಆ ರೀತಿಯಾಗಿ ಮಾಡಬೇಕು ನಾವು ಮುದ್ದೆನ. ನೋಡಿ ಇದಾಗಿದೆ, ಇವಾಗ ಬೆಂದಿದೆ ಮುದ್ದೆ. ಬನ್ನಿ ಇವಾಗ ಬಿಸಿ ಬಿಸಿಯಲ್ಲೇ ಕಟ್ಕೊಳ್ಳೋಣ ಮುದ್ದೆ. ಆ ರೀತಿ ಕೋಲಲ್ಲಿ ಎತ್ಕೊಂಡ್ರೆ ಈ ರೀತಿಯಾಗಿ ಬರಬೇಕು, ಆ ರೀತಿ ಇರಬೇಕು ಮುದ್ದೆ. ಮುದ್ದೆದು ಹದ ನೋಡಿ ಈ ರೀತಿ ಇರಬೇಕು. ನಾವು ಮುದ್ದೆ ಕೋಲಲ್ಲೇ ಮುದ್ದೆನ ಎತ್ಕೊಂಡ್ರೆ ಕೆಳಗೆ ಬೀಳಬಾರ್ದು, ಆ ರೀತಿಯಾಗಿರಬೇಕು ಹದ ಮುದ್ದೆದು. ನೋಡಿ ಬಿಸಿ ಬಿಸಿಯಾಗಿ ಕಟ್ತಾಯಿದ್ದೀನಿ ನಾನಿಲ್ಲಿ ಮುದ್ದೆನ. ಬಿಸಿಲು ಕಟ್ಟಿದ್ರೆ ಮುದ್ದೆ ಚೆನ್ನಾಗಿ ಬರುತ್ತೆ. ನೋಡಿ ಒಂದು ಗಂಟು ಸಹ ಸಿಗಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು ಮುದ್ದೆ. ನೋಡಿ ಯಾರ್ಯಾರಿಗೆ ಮುದ್ದೆ ಅಥವಾ ನುಚ್ಚಾಕ್ತಾರೆ ಕೆಲವರು ರೈಸ್ನ ಹಾಕ್ಕೊಂಡು ಮುದ್ದೆನ ಮಾಡ್ತಾರೆ. ನಾನಿಲ್ಲಿ ಏನೂ ಬಳಸ್ತಾ ಇಲ್ಲ, ಹಾಗೇ ಬರೀ ರಾಗಿ ಮುದ್ದೆನೇ ಮಾಡ್ತಾಯಿದ್ದೀನಿ. ಯಾರಿಗೆ ಗೊತ್ತಿಲ್ವೋ ಈ ರೀತಿ ಮಾಡೋದು, ನೋಡಿ ನೀವು ಮಾಡ್ಕೊಳ್ಳಿ. ಈ ರೀತಿಯಾಗಿ ಈಸಿಯಾಗಿ ಬರುತ್ತೆ, ಚೆನ್ನಾಗಿ ಆರಾಮ್ಸೆ. ಯಾರು ಗೊತ್ತಿಲ್ವೋ ಅವರು ಕೂಡ ಮಾಡ್ಕೊಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಮುದ್ದೆ ರೆಡಿಯಾಗಿದೆ. ಇವಾಗ ನಾನು ಎರಡು ಮುದ್ದೆಗೆ ನಾನು ಎರಡು ಲೋಟ ನೀರು ಹಾಕಿದ್ದೀನಿ. ನಮಗೆ ಕರೆಕ್ಟಾಗಿ ಆಗುತ್ತೆ. ಎರಡು ಲೋಟ ನೀರು ಹಾಕಿದ್ರೆ 2 ಮುದ್ದೆ ಕರೆಕ್ಟಾಗಿ ಆಗುತ್ತೆ, ಒಂದು ಸ್ವಲ್ಪನೂ ಉಳಿಲಿಲ್ಲ. ನೋಡಿ ಈ ರೀತಿಯಾಗಿ 2 ಮುದ್ದೆ ಆಗಿದೆ. ಇದನ್ನು ಎತ್ತಿಟ್ಕೊಳ್ಳೋಣ. ಈಗ ಸಾಂಬಾರು ಕೂಡ ರೆಡಿಯಾಗಿದೆ, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಮುದ್ದೆ ಮತ್ತು ಬೆಂಡೆಕಾಯಿ ಹುಳಿ ರೆಡಿಯಾಗಿದೆ. ಇದು ರೈಸ್ಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ನಾವಿಲ್ಲಿ ಜಾಸ್ತಿ ಮುದ್ದೆಗೆ ಬಳಸ್ತೀವಿ. ಇದಾದಮೇಲೆ ಇದರಲ್ಲಿ ರೈಸು ಕೂಡ ತಿಂತೀವಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಾಗಿತ್ತು. ನೀವು ಟ್ರೈ ಮಾಡಿ ಈ ರೀತಿ. ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರು ನೋಡೋದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಅದಕ್ಕೊಂದು ಕಮೆಂಟ್ ಕೂಡ ತಿಳಿಸಿ, ಜೊತೆಗೆ ಒಂದು ಲೈಕ್ ಸಹ ಕೊಡಿ ಅಂತ ನಾನು ನಿಮಗೆ ಕೇಳ್ಕೊತೀನಿ. ಇದಾಗಿತ್ತು ನನ್ನ ಬೆಂಡೆಕಾಯಿ ಹುಳಿಯ ವಿಡಿಯೋ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಅದ್ಭುತವಾಗಿತ್ತು. ನೀವು ಸಹ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಹಾಗೆ ಒಂದು ಲೈಕ್ ಸಹ ಕೊಡಿ. ಥ್ಯಾಂಕ್ ಯು.